ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನಾನು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ಕರಿಯೋದಕ್ಕೆ ಎಣ್ಣೆ ಬೇಕು, ಮತ್ತು ಸಾಲ್ಟು, ಅಚ್ಚ ಖಾರದ ಪುಡಿ ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮೊದಲೇ ಆಲೂಗೆಡ್ಡೆನ ತೊಳೆದು ಎತ್ತಿಟ್ಟಿದ್ದೀನಿ. ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕು. ಆಲೂಗೆಡ್ಡೆನ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೋಬೇಕು. ಈಗ ಚಿಪ್ಸ್ಗೆ ಎಲ್ಲ ಹೇಗೆ ಮಾಡ್ಕೋತೀವೋ ಹಾಗೆ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೋಬೇಕು. ನಾನು ತುಂಬಾ ತೆಳುಗಿರೋ ಸ್ಲೈಸಸ್ ಮಾಡ್ಕೋತಾ ಇದ್ದೀನಿ. ಇದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ಎಲ್ಲ ಸ್ಲೈಸ್ನೂ ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದರಲ್ಲಿ ನೆನೆ ಹಾಕೋಬೇಕು. ನೀರಲ್ಲಿ ಹಾಕಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. 15 ನಿಮಿಷ ಆದಮೇಲೆ ಅದನ್ನೆಲ್ಲ ನೀರಿನಿಂದ ತೆಗಿತಾ ಇದ್ದೀನಿ. ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇರೋದ್ರಿಂದ ಕಾರ್ನ್ಫ್ಲೋರ್ನ ಹಾಗೆ ಹಾಕ್ಕೋಬೇಕು. ಅಂದರೆ ಕಲಸಿ ಏನೋ ಹಾಕ್ಕೊಳ್ಳೋದು ಬೇಡ. ಒಂದು ಲೇಯರ್ ಹಾಲು ಹಾಕ್ಕೊಂಡು ಅದ್ರ ಮೇಲೆ ಕಾರ್ನ್ಫ್ಲೋರ್ನ ಉದ್ದಿಸ್ಕೋಬೇಕು. ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನೂ ಅಷ್ಟೇ, ಚಿಲ್ಲಿ ಪೌಡರ್ನೂ ಹಂಗೆ ಹಾಕ್ಕೋಬೇಕು. ಅದು ಸ್ವಲ್ಪ ಮಿಕ್ಸ್ ಆದರೆ ಸಾಕು ಅಷ್ಟೇ. ಅದರ ನೀರಿನ ಅಂಶ ಇದ್ದೇ ಇರುತ್ತೆ, ಅದು ಅಂಟ್ಕೊಳ್ಳೋಕೆ ಅಷ್ಟೇ. ಸಾಲ್ಟ್ ಮಾತ್ರ ನಾನೀಗ ಹಾಕಿಲ್ಲ, ಯಾಕೆಂದರೆ ನಮಗೆ ಸಾಲ್ಟ್ ಸ್ವಲ್ಪ ಕಮ್ಮಿನೇ ಬೇಕು. ನಿಮ್ಗೆ ಯಾರಿಗಾರು ಇನ್ನೊಂದು ಸ್ವಲ್ಪ ಬೇಕನ್ಸಿದ್ರೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋಬೋದು. ಮೊದಲೇ ನೀರಿಗೆ ಸಾಲ್ಟ್ ಹಾಕಿ ನೆನೆಸಿಟ್ಟಿದ್ದು, ಆದ್ದರಿಂದ ನಾನಿಲ್ಲಿ ಸಾಲ್ಟ್ ಹಾಕ್ತಿಲ್ಲ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ನೀರು ಬೇಕಾಗಲ್ಲ, ಆಲೂಗೆಡ್ಡೆಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ, ಅದರಿಂದ ಅದೇ ನೀಟಾಗಿ ಮಿಕ್ಸ್ ಆಗುತ್ತೆ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಹೀಗೆ ಫ್ಲವರ್ ಥರ ಜೋಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಪೆಟಲ್ಸ್ಗಳ ಥರ ಹಿಂಗೆ ಜೋಡಿಸ್ತಾ ಬಂದರೆ ಫ್ಲವರ್ ಥರ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಟೂತ್ ಪಿಕ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಎಣ್ಣೆಗೆ ಹಾಕಿದ್ಮೇಲೆ ಅದೆಲ್ಲ ಬಿಟ್ಕೋಬಾರ್ದು, ಪೆಟಲ್ಸ್ಗಳೆಲ್ಲ ಬಿಟ್ಕೋಬಾರ್ದು ಅಂತ ಈ ರೀತಿ ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಫ್ಲವರ್ ಥರ ನೀಟಾಗಿ ಕಾಣುತ್ತೆ. ಪ್ರತಿಯೊಂದನ್ನು ನಾನು ಎಲ್ಲ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಎಣ್ಣೆನ ಕಾಯೋಕೆ ಇಡ್ತಾಯಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈಗ ಫ್ರೈ ಮಾಡ್ತಾಯಿದ್ದೀನಿ. ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಆ ಸ್ಟಿಕ್ಗಳನ್ನೆಲ್ಲ ಫ್ರೈ ಆದಮೇಲೆ ತೆಗೆದ್ರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ನಾನು ಎಲ್ಲನೂ ಇದೇ ರೀತಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಮಾಡಿರೋದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ಫ್ರೈ ಆಗಿದೆ. ನೋಡಿ, ಇವಾಗ ಟೂತ್ ಪಿಕ್ಗಳನ್ನೆಲ್ಲ ತೆಗೆದುಬಿಡಬೇಕು. ಅದು ಈಸಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಟೂತ್ ಪಿಕ್ಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇದೆಲ್ಲ ತೆಗೆದ್ಮೇಲೆ ನೋಡಿ, ಫ್ಲವರ್ ಥರನೇ ಕಾಣುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಒಂದ್ಸರಿ ಟ್ರೈ ಮಾಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.